ಚನ್ನಪ್ಪಣ್ಣ ಚನ್ನಪ್ಪಣ್ಣ ಭಾಗ್ಯ ಭಾಗ್ಯ ಏನಾಗ್ತಿದೆ ಚನ್ನಪ್ಪಣ್ಣ ಒಂದ್ ಗ್ಲಾಸ್ ನೀರ್ ತಗೊಂಬ ಭಾಗ್ಯ ಚನ್ನಪ್ಪ 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 ಏನಾಯ್ತು ಏನಾಯ್ತು ಚನ್ನಪ್ಪ 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 ಏನಾಯ್ತು ಚನ್ನಪ್ಪ ಅವಳೇನಾದ್ರೂ ಎಣ್ಣೆ ತಂದು ಹಚ್ಬಿಟ್ರೆ ಅವಳು ಒಳ್ಳೆಯವಳು ಅಂತ ಗೊತ್ತಾಗ್ಬಿಡುತ್ತೆ. ಅಯ್ಯೋ ದೇವ್ರೆ ಟೆನ್ಷನ್ ಅಲ್ಲಿ. ಚನ್ನಪ್ಪಣ್ಣ ಚನ್ನಪ್ಪಣ್ಣ ಏನಾಯ್ತು ಚನ್ನಪ್ಪಣ್ಣ? ಆಹಾ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ ಅನ್ನೋ ಹಾಗೆ ಏನಪ್ಪಾ ಮಾಡ್ಲಿ ಅಂತ ಒತ್ತಾಡ್ತಿದ್ದೊಳಗೆ ದೇವ್ರೆ ಒಂದು ಅವಕಾಶನ ಕೊಟ್ಬಿಟ್ಟಿದ್ದಾನೆ. ಇದನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು. ಏನಮ್ಮ ಜನನಿ, ನಿನ್ ಕಾಲು ಉಳುಕಿರೋದಕ್ಕೆ ಪಾರ್ವತಿ ಔಷಧಿ ಮಾಡ್ಕೊಂಡು ಬರ್ತಾಳೆ ಅಂತ ಕಾಯ್ತಾ ಇದೀಯಾ? ಖಂಡಿತ ಬರಲ್ಲ. ಯಾಕೆ ಅಂದ್ರೆ ನಿನಗಿಂತ ತುಂಬಾ ಮುಖ್ಯವಾದ ಕೆಲಸದಲ್ಲಿ ಬ್ಯುಸಿ ಇದಾರೆ ಪಾರ್ವತಿ ಮೇಡಮ್ ಅವರು. ಏನ್ ಹೇಳ್ತಿದ್ದೀರಾ ನೀವು? ಬರೀ ಬಾಯ್ ಮಾತಲ್ಲಿ ಹೇಳಿದ್ರೆ ನಿನಗ್ ಗೊತ್ತಾಗಲ್ಲಮ್ಮ. ವಿತ್ ಪ್ರೂಫ್ ನೀನೇ ನೋಡುವಂತೆ. ಬಾರಮ್ಮ. ಇನ್ನು ಈ ಕಾಲ್ ನೋವಿನ ನಾಟಕ ಆಡಿ ಏನು ಪ್ರಯೋಜನ ಇಲ್ಲ. ಅಲ್ಲಿ ದೊಡ್ಡ ಡ್ರಾಮಾನೇ ನಡೀತಿದೆ, ಅದನ್ನ ನೋಡುವಂತೆ ಬಾಮ್ಮ. ಬಾರಮ್ಮ ಅಂದ್ರೆ ಚನ್ನಪ್ಪಣ್ಣ ಚನ್ನಪ್ಪಣ್ಣ ಏನಾಗ್ತಿದೆ ಚನ್ನಪ್ಪಣ್ಣ? ಎದ್ದಳ್ ಚನ್ನಪ್ಪಣ್ಣ, ನಿಧಾನ ಚನ್ನಪ್ಪಣ್ಣ, ನಿಧಾನ. ಜನನಿ ನೋಡಿದ್ಯಾ, ನೀನು ಕಾಲ್ ನೋವು ಅಂತ ಬಿತ್ತು ಬತ್ತಾಡ್ತಾ ಇದ್ರು, ಅದು ಲೆಕ್ಕಕ್ಕಿಲ್ಲ ಅವಳಿಗೆ. ಆ ಕೆಲಸದವನು ತಲೆ ಸುತ್ತಿ ಬಿದ್ದ, ಅದು ಮುಖ್ಯ ಆಗೋಯ್ತು ಅವಳಿಗೆ. ಯಾಕೆ ಇವಳನ್ ಬಿಟ್ರೆ ಬೇರೆ ಯಾರು ಇಲ್ವಾ ಚೆನ್ನಪ್ಪನ ಹಾರೈಕೆ ಮಾಡೋದಕ್ಕೆ? ನಿನ್ ಕಾಲಿಗೆ ಆಯುರ್ವೇದಿಕ್ ಔಷಧಿ ಮಾಡೋದು ಅವಳಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ದೊಡ್ಡಕ್ಕೆ ಬಡಾಯಿ ಕೊಟ್ಕೊಂಡು ಹೋದ್ಲು, ಹಿಂಗೋಗಿ ಅವ್ನು ಓಡ್ ಬಂದ್ಬಿಡ್ತೀನಿ ಅಂತ. ಈಗ ನೋಡು, ನೀನೇ ಆಚೆ ಬರೋ ಹಂಗಾಯ್ತು. ಒಂದ್ ವೇಳೆ ನಿನ್ನ ನಿಜವಾಗ್ಲೂ ಕಾಲು ನೋವಾಗಿ ನೀನ್ ನರಳಾಡ್ತಾ ಇದ್ದಿದ್ರೆ ಏನಮ್ಮ ನಿನ್ ಗತಿ? ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣಮ್ಮ ನಂಗೆ. ಏನಾಯ್ತು ಚನ್ನಪ್ಪಣ್ಣ? ಯಾಕೋ ತಲೆ ಸುತ್ತ ಬಂದ್ಬಿಡ್ತಮ್ಮ, ಬಿದ್ದೋಗ್ಬಿಟ್ರೆ. ನಿಮಗೆ ಗೊತ್ತಲ್ಲ, ನಾನು ಶುಗರ್ ಪೇಷಂಟು. ನನ್ನ ಹೆಂಡತಿ ಊರಿಗೆ ಹೋಗಿದ್ಲು,
ಹಾಗಾಗಿ ಮನೇಲಿ ಏನೋ ತಿನ್ನಲ್ಲ, ಇಲ್ಲೇ ಬಂದ್ಬಿಟ್ಟೆ. ಅಲ್ಲ ಚೆನ್ನಪ್ಪಣ್ಣ, ಬಂದ ತಕ್ಷಣ ತಿಂಡಿ ತಿನ್ನತ್ತಾನೆ. ತಿಂಡಿಗೆ ಹೋಗೋಣ ಅನ್ಕೊಂಡೆ, ಅಷ್ಟರಲ್ಲಿ ಹಿಂಗೆ ಆಗೋಗ್ಬಿಡ್ದು. ಭಾಗ್ಯ, ಹೋಗು ಊಟ ತಗೊಂಬಾ. ಚೆನ್ನಪ್ಪಣ್ಣ, ಊಟ ಮಾಡುವೆ ಅಂತೆ. ಬೇಡ ಚೆನ್ನಪ್ಪಣ್ಣ, ನಾನೇ ತಿನ್ನಿಸ್ತೀನಿ. ಒಂದ್ ಸ್ವಲ್ಪ ನೀರು ಕುಡಿ. ನಿಧಾನ ಚೆನ್ನಪ್ಪಣ್ಣ. ಪಾಪ, ನೀನ್ ಕಾಯ್ತಾ ಇದ್ದೆ ಅಲ್ವಾ, ಆ ಪಾರ್ವತಿ ಬರ್ತಾಳೆ, ನಿನ್ ಕಾಲ್ ನೋವಿಗೆ ಔಷಧಿ ಹಚ್ತಾಳೆ ಅಂತ. ನೋಡು ಅವಳಿಗೆ ಏನ್ ಮಾಡ್ತಿದ್ದಾಳೆ ಅಂತ ನೀನೇ ನೋಡು. ಹಾ, ಇದೆಲ್ಲ ಆಕಸ್ಮಿಕ ಅಲ್ಲ ಕಣಮ್ಮ, ಇದೆಲ್ಲ ಅವಳದ್ದೇ ಪ್ರೀ ಪ್ಲಾನು. ಅಕ್ಕನ ಹತ್ರ ಭೇಷ್ ಅನ್ನಿಸ್ಕೊಳಕ್ಕೋಸ್ಕರ ಆ ಚೆನ್ನಪ್ಪನ ಜೊತೆ ಸೇರಿ ಡ್ರಾಮಾ ಆಡ್ತಾ ಇದ್ದಾಳೆ. ಮೊದ್ಲೇ ಆ ಚೆನ್ನಪ್ಪ ಪಾರ್ವತಿನ ತಂಗಿ ತರ ನೋಡ್ಕೋತಾನೆ. ಅದಕ್ಕೆ ಅವಳು ಆಡ್ತಿರೋ ಡ್ರಾಮಾದಲ್ಲಿ ಇವನು ಸೇರ್ಕೊಂಡಿದ್ದಾನೆ. ಅಖಿಲಕ್ಕನ ನಂತರ ಪಾರ್ವತಿನೇ ಯಜಮಾನಿ ಅಂತ ಎಲ್ರೂ ಒಪ್ಕೊಳ್ಬೇಕಲ್ಲ, ಅದಕ್ಕೆ ಈಗ್ಲಿಂದಾನೇ ಇಮೇಜ್ ಕ್ರಿಯೇಟ್ ಮಾಡ್ಕೋತಾ ಇದ್ದಾಳೆ. ಅವಳು ಈ ಮನೆ ಕಾಲಿಟ್ಟಾಗಿಂದ ಇದೇ ಟ್ರಿಕ್ಸ್, ಇದೇ ತರ ಡ್ರಾಮಾನ ಪ್ಲೇ ಮಾಡ್ತಾ ಬಂದಿದ್ದಾಳೆ. ಅವರಿಬ್ರು ಪ್ರೀತಿಗೆ ನೀವೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಅಕ್ಕನಿಗೆ ಗೊತ್ತಾದ ದಿನಾನೇ ಅಕ್ಕ ಹೇಳಿದ್ರು, ತಮ್ಮ ಪ್ರೀತಿಗೆ ನಿಮ್ಮನ್ನೆಲ್ಲ ಬಳಸ್ಕೋತಾ ಇದ್ದಾಳೆ ಅಂತ. ಅವರಿಬ್ಬರ ಪ್ರೀತಿಗೆ ನಿಮ್ಮ ಸಹಾಯ ಬೇಕಾಗುತ್ತೆ ಅಂತ ಲೆಕ್ಕಾಚಾರ ಹಾಕಿ ಉಪಾಯದಿಂದ ನಿಮ್ಮನ್ನ ಬುಟ್ಟಿಗೆ ಬೀಳಿಸ್ಕೊಂಡಿದ್ದಾರೆ. ಈಗ ಅವಳೇನ್ ಮಾಡ್ತಿದ್ದಾಳೆ, ಅದನ್ನೇ ಮಾಡ್ತಾ ಇದ್ದಾಳೆ. ತನ್ನ ಗೆಲುವಿಗೆ ನಿನ್ನನ್ನ ಬಳಸ್ಕೊಳ್ತಾ ಬಂದಿದ್ದಾಳೆ, ಇನ್ ಮೇಲೂ ಬಳಸ್ಕೊಳ್ತಾಳೆ. ಅವಳ ಗೆಲುವಿಗೋಸ್ಕರ ಎಂಥ ಡ್ರಾಮಾನಾದ್ರೂ ಮಾಡ್ತಾಳೆ ಅನ್ನೋದಕ್ಕೆ ಈಗ ನಿನ್ ಕಣ್ಣೆದುರಿಗೆ ನಡೀತಾ ಇದೆಯಲ್ಲ, ಅದೇ ಸಾಕ್ಷಿ ಕಣಮ್ಮ. ನೋಡು ನೋಡು, ಅಕ್ಕನ ಹತ್ರ ಬೋರ್ಡ್ ಮೇಲೆ ರೈಟ್ ಮಾರ್ಕ್ ಹಾಕ್ಸ್ಕೊಳಕ್ಕೆ ಎಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದಾಳೆ, ನೀನೇ ನೋಡು. ಅಮ್ಮವ್ರೆ, ನಾನು ನಿಮ್ಮ ಮನೆಗೆ ಬಂದಾಗಲಿಂದ ನಿಮ್ಮ ಎದುರುಗಡೆ ನಿಂತು ಯಾವತ್ತೂ ಮಾತಾಡಿಲ್ಲ. ಆ ಥರ ಸಂದರ್ಭ ಯಾವಾಗಲೂ ಬಂದೇ ಇಲ್ಲ. ಆ ಸಂದರ್ಭ ಇವತ್ತು ಬಂದು ನೀವು ಗೊತ್ತಿದೆಯಲ್ಲ ಅಂದರೆ ನಿಮ್ಮ ಜೊತೆ ನಾವು ಮಾತಾಡಬೇಕು ಅಮ್ಮವ್ರೆ. ಪರವಾಗಿಲ್ಲ, ಏನ್ ಮಾತಾಡಬೇಕು ಹೇಳು. ಅಮ್ಮವ್ರೆ, ನನಗೆ ಶುಗರ್ ಜಾಸ್ತಿ ಇದೆ. ಡಾಕ್ಟ್ರು ಎಷ್ಟು ಹುಷಾರಾಗಿರ್ತೀವೋ ಅಷ್ಟು ಒಳ್ಳೆಯದು ಅಂತ ಹೇಳಿದ್ದಾರೆ. ಆದರೂ ಇವತ್ತು ಬೆಳಿಗ್ಗೆ ಮನೆಯಿಂದ ತಿಂಡಿ ಹಾಗೆ ಬಂದ್ಬಿಟ್ಟೆ. ಟೈಮ್ ಸರಿಯಾಗಿ ಪಾರ್ವತಿ ನೋಡಿ ಆರೈಕೆ ಮಾಡಲಿಲ್ಲ ಅಂದರೆ ನನ್ನ ಜೀವನೇ ಹೋಗ್ತಿತ್ತು ಅಮ್ಮವ್ರೆ.
ಪಾರ್ವತಿ ಈ ಮನೆಗೆ ಅಡುಗೆ ಕೆಲಸ ಮಾಡಬೇಕಾದ್ರೆ ನಾವೆಲ್ಲರೂ ಒಂದೇ ಆಗಿದ್ವಿ, ನಮ್ಮ ಸ್ಥಾನಮಾನನೂ ಒಂದೇ ಆಗಿತ್ತು. ಪಾರ್ವತಿ ಈಗ ಈ ಮನೆ ಸತ್ತು, ಹೀಗಿರುವಾಗ ನಮ್ಮೆರಡೂ ಕೂಡ ಹೋಗಬಾರ್ದು. ಅಷ್ಟು ಅಂತರದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗಿರೋ ಕೆಲಸಗಾರ ನಾನು. ಅಂಥ ಕೆಲಸಗಾರನಿಗೆ ಕಾಳಜಿ ತೋರಿಸಿ ನನ್ನ ಸ್ಥಾನನ ಇನ್ನೂ ಹೆಚ್ಚು ಮಾಡಿದ್ರು. ಪಾರ್ವತಿ ಎತ್ತರ ಸ್ಥಾನದಲ್ಲಿದ್ದಾರೆ, ಈ ಕೆಲಸಗಾರನ ಮೇಲೆ ಕಾಳಜಿ ತೋರಿಸಿ ಇನ್ನೂ ಎತ್ತರ ಸ್ಥಾನಕ್ಕೆ ಹೋಗಿದ್ದಾರೆ. ಇಷ್ಟು ದಿನ ಪಾರ್ವತಿನ ನನ್ನ ತಂಗಿ ಅಂದ್ಕೊಂಡಿದ್ದೆ, ಆದರೆ ಇವತ್ತು ನನ್ನ ಪ್ರಾಣ ಉಳಿಸಿ ಮರುಜನ್ಮ ಕೊಟ್ಟ ತಾಯಿ ಆಗ್ಬಿಟ್ರು. ಅಮ್ಮೋರೆ, ಈ ಮನೆಗೆ ಬಂದು ನನ್ನ ಕೆಲಸ ಶುರು ಮಾಡಿದ್ಮೇಲೆ ನಿಮ್ಮ ಥರ ನಾಯಕಿ ಇನ್ನೊಬ್ರು ಬರೋದಿಲ್ಲ ಅಂದ್ಕೊಂಡಿದ್ದೆ. ಅದಕ್ಕಿಂತ ಹೆಚ್ಚಾಗಿ ಅರಸನ ಕೋಟೆಗೆ ನಿಮ್ಮ ನಂತರ ಮುಂದಿನ ನಾಯಕಿ ಯಾರಾಗ್ತಾರೆ ಅನ್ನೋ ಕೊರಗಿತ್ತು ಅಮ್ಮವ್ರೆ. ಆದರೆ ಇವತ್ತು ಅನ್ನಿಸ್ತಾ ಇದೆ, ನಿಮ್ಮ ಸ್ಥಾನನ ತುಂಬ ಇನ್ನೊಬ್ಬ ನಾಯಕಿ, ಅದು ಪಾರ್ವತಿ ಮಾತ್ರ. ನಿಮ್ಮ ಆಯ್ಕೆ ಸರಿಯಾಗಿದೆ, ಒಳ್ಳೆ ಕೈಗೆ ಅಧಿಕಾರ ಕೊಟ್ಟಿದ್ದೀರ ಅಮ್ಮವ್ರೆ. ನಿಮ್ಮ ನೆನಪನ್ನ ಒಂದು ಕ್ಷಣನ ಮರೆಯಕ್ಕೆ ಬಿಡಲ್ಲ ನಮ್ಮ ಪಾರ್ವತಿ. ಇಷ್ಟು ದಿನ ಪಾರ್ವತಿಗೆ ಪ್ರೀತಿ ಕೊಡ್ತಾ ಇದ್ವಿ, ಇದನ್ನೆಲ್ಲ ನೋಡಿದ್ಮೇಲೆ ಗೌರವ ಕೊಡಬೇಕು ಅನ್ನಿಸ್ತಾ ಇತ್ತು, ಕೈ ಎತ್ತಿ ಮುಗಿಬೇಕು ಅನ್ನಿಸ್ತಾ ಇತ್ತು ಅಮ್ಮವ್ರೆ. ಭಾಗ್ಯ, ಹೋಗು ಊಟ ತಗೊಂಬ. ಜನನಿಯವ್ರ ಕಾಲ್ ನೋವಿಗೆ ಔಷಧಿ ತಯಾರು ಮಾಡ್ಕೊಂಡ್ ಬರ್ತೀನಿ ಅಂತ ಬಂದೆ, ತಡ ಆಗೋಯ್ತು. ಪಾಪ ಅವ್ರ ಅದೆಷ್ಟು ನೋವು ಅನುಭವಿಸ್ತಿರ್ತಾರೋ ಏನೋ. ಜನನಿಯವ್ರೆ, ರೂಮಿಂದ ಯಾಕೆ ಹೊರಗೆ ಬರಕ್ ಹೋದ್ರಿ? ಯಾಕೆ ಬರಬಾರ್ದಿತ್ತ? ಬಂದಿದ್ದೆ ಒಳ್ಳೇದಾಯ್ತು ಅನಿಸ್ತಿದೆ. ಆಗ್ಲೇ ಕಾಲು ಉಳ್ಕಿ ನಡಿಯಕ್ ಆಗ್ತಿರ್ಲಿಲ್ವಲ್ಲ, ಈಗ ಆರಾಮಾಗಿದ್ದೀರಾ? ಬಹುಶಃ ಉಳ್ಕಿರ್ಲಿಲ್ಲ ಅನ್ಸುತ್ತೆ, ಕಾಲ್ ಹಿಡ್ಕೊಂಡಿತ್ತೋ ಏನೋ. ಈಗ ನರ ಸಡಿಲ ಆಗಿರ್ಬೇಕು. ಆದ್ರೂ ಪರವಾಗಿಲ್ಲ, ಬನ್ನಿ ಎಣ್ಣೆ ಹಚ್ತೀನಿ, ಕಾಲ್ ನೋವಿಗೆ ಒಳ್ಳೇದು. ಬೇಡ, ಅದ್ರ ಅಗತ್ಯ ಇಲ್ಲ. ಆದ್ರೂ ಪರವಾಗಿಲ್ಲ, ಹಚ್ತೀನಿ ಬನ್ನಿ. ಬೇಡ ಅನ್ನಲ್ಲ. ಏನ್ ಯಜಮಾನ್ರೆ ಇದೆಲ್ಲ? ಪಾರು, ನನಗೆ ಆಗ್ತಾ ಇರೋ ಖುಷಿನ ತೋರಿಸ್ತಾ ಇರೋ ರೀತಿ ಇದು. ನಿನಗೆ ಈ ಮನೆ ನಾಯಕಿಯಾಗೋ ಎಲ್ಲ ಗುಣಗಳಿದೆ ಪಾರು. ನಿನಗೆ ಬರೀ ಹೂವಿನ ಹಾರ ಅಲ್ಲ, ಮುತ್ತಿನ ಹಾರ ಬ್ರೋ. ಹಾ, ಮುತ್ತಿನ ಹಾರ ಹಾಕ್ಬೇಕು. ಅಲ್ಲ, ನಾನು ಏನಂತ ಸಾಧನೆ ಮಾಡಿದೆ ಅಂತ ಹೂವಿನ ಹಾರ ಹಾಕಿ ಚಪ್ಪಾಳೆ ಎಲ್ಲ ತಟ್ತಾ ಇದ್ದೀರಾ? ಅಲ್ಲಮ್ಮ, ಅತ್ತಿಗೆ ಮನಸ್ಸನ್ನ ಗೆಲ್ಲೋದೇನ್ ತಮಾಷೆನಾ? ಓ, ಅಮ್ಮ ಕೊಟ್ಟಿರೋ ಪರೀಕ್ಷೆ ಬಗ್ಗೆ ಹೇಳ್ತಾ ಇದ್ದೀರಾ? ಆದ್ರೆ ನಾನು ಇನ್ನೂ ಪೂರ್ತಿ ಗೆದ್ದೇ ಇಲ್ವಲ್ಲ. ಮುಂದೆ ಗೆಲ್ತಿಯಲ್ಲಮ್ಮ. ಪಾಪ ಚೆನ್ನಪ್ಪಣ, ತಲೆ ಸುತ್ತ ಬಿದ್ದಾಗ ಮನೆಯವ್ರಿಗೇನೋ ಆಯ್ತು ಅನ್ನೋ ತರ ಆರೈಕೆ ಮಾಡಿದ್ರಲ್ಲ, ಗ್ರೇಟ್. ಅದಕ್ಕೆ ನೀವು ಸಾಕು ನೀವೆಲ್ಲ ನನ್ನ ಹೊಗಳಿದ್ದು. ಅಮ್ಮ ಪಾರ್ವತಿ, ನಮಗ ಆಗ್ತಿರೋ ಖುಷಿಗೆ ಈಗಲೇ ಬಿಸಿಯಾಗಿ ಗಸಗಸೆ ಪಾಯಸ ಮಾಡ್ಕೊಂಬಮ್ಮ. ಅದಕ್ಕೇನಂತ ಚಿಕ್ಕ ಮಾವ, ಈಗ್ಲೇ ಮಾಡ್ತೀನಿ. ಜನನಿಯವ್ರೆ, ಗಸಗಸೆ ಪಾಯಸ ನೀವೇ ಮಾಡ್ತೀರಾ? ನನಗಿಂತ ನೀವೇ ಚೆನ್ನಾಗಿ ಮಾಡ್ತೀರಾ, ಅದಕ್ಕೆ ಹೇಳ್ದೆ. ಹೋಗಮ್ಮ ಜನನಿ, ಬೇಗ ಮಾಡ್ಕೊಂಡ್ ಬಾ.
ರಾಮಕೃಷ್ಣ, ಜನನಿ, ನಿನಗೆ ಈ ರೀತಿ ಆಗ್ಬಾರ್ದಿತ್ತು ಕಣಮ್ಮ. ನಾನು ಎಲ್ಲಾನು ನೋಡ್ದೆ. ಆ ಪಾರ್ವತಿದ ಅದೇನ್ ಬಿಲ್ಡಪ್ಪು, ಏನ್ ಸ್ಕೋಪು, ಕೊರಳಿಗೆ ಹಾರ ಬೀಳ್ತಿದ್ದ ಹಾಗೆ ಅದೇನ್ ಬಿಲ್ಡಪ್ಪು, ಅದೇನ್ ಸ್ಕೋಪು. ಈ ಅಲ್ಪಂಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡ್ದ ಅಂತ ಹೇಳ್ತಾರಲ್ಲ, ಹಂಗ ನಡ್ಕೊಂಡ್ಲು. ಅಲ್ಲ, ಕೊನೆಗೂ ನಿನ್ ಕಾಲ್ ನೋವಿಗೆ ಆ ಔಷಧಿ ಎಣ್ಣೆನ ತಂದ್ ಹಚ್ಚದ್ಲ? ಇಲ್ಲ ತಾನೆ? ಇದ್ರಲ್ಲೇ ಗೊತ್ತಾಗುತ್ತೆ ಅವಳದು ಬರೀ ಬೂಟಾಟಿಕೆ, ಮಾತುಗಾರಿಕೆ ಅಂತ. ಅಲ್ಲ, ಎಲ್ರೂ ಎಂಜಾಯ್ ಮಾಡ್ತಾ ಇದ್ರೆ ನೀನು ಅಡ್ಗೆ ಮನೆ ಸೇರ್ಕೊಳ್ತಾ ಇದೀಯಲ್ಲಮ್ಮ. ಇದು ಆ ಪಾರ್ವತಿ ನಿನ್ನ ಮೂಲೆ ಗುಂಪು ಮಾಡಕ್ಕೆ ಮಾಡ್ತಾ ಇರೋ ಮಾಸ್ಟರ್ ಪ್ಲಾನು. ನಿಧಾನಕ್ಕೆ ಅವಳು ಅಖಿಲಕ್ಕನ ಜಾಗಕ್ಕೆ ಹೋಗ್ತಾ ಇದ್ದಾಳೆ. ನಿನ್ನ ಅವಳು ಮೊದಲಿದ್ದ ಕೆಲಸದವಳ ಜಾಗಕ್ಕೆ ತಳ್ತಾ ಇದ್ದಾಳೆ. ನೋಡ್ತಾ ಇರು, ಇನ್ಮೇಲೆ ಅವಳು ಮೆರಿತಾ ಇರ್ತಾಳೆ, ನೀನು ಕೊರಗ್ತಾ ಇರ್ತೀಯ. ಜನನಿ, ಯಾಕಮ್ಮ ಇಲ್ಲೊಬ್ಳೆ ನಿಂತಿದೀಯಾ? ಏನಾಯ್ತು? ಏನಿಲ್ಲ ಅತ್ತೆ. ಏನೂ ಇಲ್ಲ ಅಂತ ಬಾಯಲ್ಲಿ ಹೇಳ್ತಿದೀಯಾ, ಆದ್ರೆ ಏನೋ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಏನದು ಹೇಳಮ್ಮ. ಏನಿಲ್ಲ ಅತ್ತೆ, ನಿಮ್ ಹತ್ರ ಏನೋ ಕೇಳ್ಬೇಕಿತ್ತು. ಕೇಳಲಾ? ಧಾರಾಳವಾಗಿ ಕೇಳಮ್ಮ. ಒಬ್ಬ ಹೆಣ್ಣಿಗೆ ನಿಜವಾದ ಗೆಲುವು ಅಂದ್ರೆ ಏನತ್ತೆ? ಹಾಗೆ ನೋಡಕ್ ಹೋದ್ರೆ ಯಾವ ವ್ಯಕ್ತಿಗೂ ಗೆಲುವು ಅನ್ನೋದು ಇರೋದೇ ಇಲ್ಲ. ಇದ್ರೂ ಕೂಡ ಕ್ಷಣಿಕ ಅಷ್ಟೇ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿದಿನ ಪ್ರತಿ ಕ್ಷಣ ಹೋರಾಟ ಇದ್ದಿದ್ದೆ. ಅದೇ ಬದುಕಿನ ಆಟ. ಆದ್ರೆ ಉದ್ದೇಶ ಸ್ಪಷ್ಟವಾಗಿರ್ಬೇಕು ಅಷ್ಟೇ. ಅದ್ರ ಬಗ್ಗೆ ಏನಾದ್ರೂ ಅನುಮಾನ ಇದ್ರೆ ಅಸ್ತಿತ್ವನೇ ಅಲ್ಲಾಡ್ತು ಅಂತ ಅರ್ಥ. ಹಾಗಾದಾಗ ನೀನು ಏನೇ ಗಳಿಸಿದ್ರು ಅದು ನಿನ್ ಕೈಯಲ್ಲಿ ನಿಲ್ಲೋದಿಲ್ಲ. ತುಂಬಿದ ಕೈ ಬರಿಗೈ ಆಗ್ಬಿಡುತ್ತೆ. ನೀನ್ ಏನಾದ್ರೂ ಗಳಿಸ್ಬೇಕು, ಉಳಿಸ್ಬೇಕು ಅನ್ನೋ ಛಲ ಇದ್ರೆ ಉದ್ದೇಶ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಮತ್ತು ಅಪ್ರೋಚ್ ಕೂಡ ಅದ್ರ ಕಡೆಗೇನೆ ಇರಬೇಕು. ಆ ದಾರಿಲಿ 1000 ಜನ ಇರ್ತಾರೆ, ನೀನಿಟ್ಟ ಹೆಜ್ಜೆ ತಪ್ಪು ಅಂತ ಹೇಳೋದಕ್ಕೆ. ವಿಚಲಿತಲಾಗಬಾರ್ದು. ಮೊದಲು ನಿನ್ನ ಮೇಲೆ ನಿನಗೆ ನಂಬಿಕೆ ಇರಬೇಕು, ಆಮೇಲೆ ಇನ್ನೊಬ್ಬರ ಮೇಲೆ ನಂಬಿಕೆನ ಬೆಳೆಸ್ಕೋಬೇಕು. ಜೀವನದ ಒಂದು ಕಹಿ ಕಠೋರ ಸತ್ಯ ಏನು ಗೊತ್ತಾ? ಇಲ್ಲಿ ಯಾರು ಯಾರಿಗೂ ಏನೂ ಅಲ್ಲ, ನಮಗ್ ನಾವೇ ಎಲ್ಲ. ಅದೇ ಸತ್ಯ. ಹಾಗೆ ಗೆಲುವು, ಯಶಸ್ಸು ಅನ್ನೋದನ್ನು ಕೂಡ ಇನ್ಯಾರೂ ನಮಗ್ ತಂದು ಕೊಡೋದಿಲ್ಲ. ನಮಗ್ ನಾವೇ ಅದನ್ನ ಪಡ್ಕೋಬೇಕು. ಇವತ್ತು ನಾನ್ ಮಾಡ್ತಾ ಇರೋದು ನನ್ ಗಂಡ ಮಕ್ಕಳಿಗೆ ದೊಡ್ಡ ತಪ್ಪಾಗಿ ಕಾಣಬಹುದು. ಆದ್ರೆ ನಾನು ಅದ್ರ ಬಗ್ಗೆ ಈಗ ತಲೆ ಕೆಡಿಸ್ಕೊಳಕ್ ಆಗಲ್ಲ. ಇನ್ನು ಮುಂದೆ ಸಾಗಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನಿಜ ಅತ್ತೆ. ಹೌದು, ಯಾವತ್ತೂ ಇಲ್ದೇ ಇದ್ದಿದ್ದು ಇವತ್ತು ಯಾಕೆ ಈ ಪ್ರಶ್ನೆ ಕೇಳ್ತಿದೀಯಾ? ಏನಿಲ್ಲ ಅತ್ತೆ, ಹಾಗೆ ಕೇಳ್ಬೇಕು ಅನಿಸ್ತು, ಕೇಳಿದೆ. ಸರಿಮ್ಮ, ಹೋಗ್ ಮಲ್ಕೋ, ತುಂಬಾ ಹೊತ್ತಾಗಿದೆ. ಗುಡ್ ನೈಟ್. ಗುಡ್ ನೈಟ್ ಅತ್ತೆ. ನನ್ನ ಅಸ್ತಿತ್ವನ ಕಳ್ಕೋಬಾರ್ದು. ನನ್ ಜಾಗನ ಪಾರ್ವತಿಯವ್ರಿಗೆ ಬಿಟ್ಕೊಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಬಿಟ್ಕೊಟ್ರು ನನಗಿಲ್ಲಿ ಉಳ್ಗಾಲ ಇಲ್ಲ. ದಾಮಿನಿ ಚಿಕ್ಕತ್ತ ಹೇಳ್ತಾ ಇರೋದು ಸರಿನೇ.
ಮನೆ ಸೊಸೆ ಆಗೋದಿಕ್ಕೆ ಎಲ್ಲ ಅರ್ಹತೆ ಇರೋದು ನನಗ್ ಮಾತ್ರ. ನನಗಿರೋ ತಿಳುವಳಿಕೆನ ಪಾರ್ವತಿ ಅವ್ರಿಗೆ ಹೇಳ್ಕೊಟ್ಟು ಅವ್ರನ್ನ ಗೆಲ್ಸಿ ನಾನ್ ಮೂಲೆ ಗುಂಪಾಗಿರೋದ್ರಲ್ಲಿ ಏನ್ ಅರ್ಥ ಇದೆ? ಅಷ್ಟಕ್ಕೂ ಪಾರ್ವತಿಯವರು ನನಗೆ ಸ್ವಂತ ಅಕ್ಕನೋ ಅಥವಾ ಜೊತೆಲಿದ್ ಫ್ರೆಂಡು ಅಲ್ವಲ್ಲ. ಈ ಮನೆಗೆ ಕೆಲ್ಸದವ್ರಾಗ್ ಬಂದು ನನ್ ಸಹಾಯ ತಗೊಂಡು ನನ್ ಬೆನ್ನಿಗೆ ಚೂರಿ ಹಾಕೋರಿಗೆ ನಾನ್ ಯಾಕೆ ತ್ಯಾಗ ಮಾಡ್ಬೇಕು? ಇಲ್ಲ, ಇನ್ಮುಂದೆ ನಾನು ಪಾರ್ವತಿಯವ್ರಿಗೆ ಯಾವ ಸಹಾಯನೂ ಮಾಡಲ್ಲ, ಅವ್ರಿಗೆ ಬೆಂಬಲವಾಗಿರಲ್ಲ. ಮುಂದೆ ನಾನು ಪಾರ್ವತಿಯವ್ರಿಗೆ ಸಪೋರ್ಟರ್ ಅಲ್ಲ, ಕಾಂಪಿಟೇಟರ್.